ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಗೈಸ್. ಇವತ್ತು ಅಂದರೆ ನಾವು ಮಂತ್ರಾಲಯಕ್ಕೆ ಹೊಂಟಿದ್ದೇವೆ ಟ್ರಿಪ್ಪಿಗೆ. ಸೊ ಈಗ ನಾವು ಮನೆ ಬಿಡ ಅಂತಿದ್ದೇವೆ. ಸೊ ನನ್ನ ಟ್ರಾವೆಲ್ ವ್ಲಾಗ್ ನೀವು ನೋಡ್ತಾ ಇರಿ. ಸೊ ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ ನೆಕ್ಸ್ಟ್. ಸೊ ಗೈಸ್, ಈಗ ನಾವು ಮನೆಯಿಂದ ಈಗ ಇಲ್ಲಿ ಇದು ಸೈಡ್ ಬಂದಿದ್ದೇವೆ. ಸೊ ಈಗ ನೆಕ್ಸ್ಟ್ ಟ್ರಾವೆಲ್ ಮಾಡೋದು. ಗೈಸ್, ಈಗ ಒನ್ ಅವರ್ಗೆ ಸ್ವಲ್ಪ 15 ಮಿನಿಟ್ಸ್ ಇರ್ಬೋದು. ಸೊ ಈಗ ನಾವು Let's go! ಈಗ ಚೆಕಿಂಗ್ ಮಾಡ್ತಿದ್ದೇವೆ. ಈಗ ಆಲ್ರೆಡಿ ಹೋಟೆಲ್ ಬುಕ್ ಮಾಡಿದ್ದೀವಿ ಸೊ ಮೊದಲೇ. ಸೊ ಈಗ ಚೆಕಿಂಗ್ ಮಾಡಿ ಈಗ ನಾವು ರೂಮಲ್ಲಿ ಹೋಗ್ತಿದ್ದೇವೆ. ಹಾಯ್ ಗಾಯ್ಸ್, ಈಗ ನಾವು ಮಂತ್ರಾಲಯಕ್ಕೆ ಬಂದಿದ್ದೇವೆ. ಸೊ ಈಗ ಟೆಂಪಲ್ ವಿಸಿಟ್ ಮಾಡ್ತಿದ್ದೇವೆ. ಸೊ ಗಾಯ್ಸ್, ಈಗ ನಾವೆಲ್ಲರೂ ಮೇಲೆ ಇದ್ದೇವೆ. ಸೊ ಗಾಯ್ಸ್, ಈಗ ನಾವು ಟೆಂಪಲಿಗೆ ಹೋಗ್ತಿದ್ದೇವೆ. ನಾವು ಮಂತ್ರಾಲಯಕ್ಕೆ ಬಂದಿದ್ದೇವೆ. ಈಗ ಒಳಗೆ ಹೋಗ್ತಿದ್ದೇವೆ ಟೆಂಪಲ್ ದೇವ್ರ ದರ್ಶನ ಮಾಡೋದಕ್ಕೆ. ಈಗ ದೇವಸ್ಥಾನ ಒಳಗೆ ಹೋಗ್ತಿದ್ದೀವಿ. ಭಾಳ ಚೆನ್ನಾಗಿದೆ ಸುತ್ತಮುತ್ತ. ಕರೆದು ಏನೋ ಒಂಥರ ಪೀಸ್, ಶಾಂತಿ ಅನಿಸ್ತಿದೆ. ನನಗಂತೂ ಎಕ್ಸೈಟಿಂಗ್ ಇದೆ ಇದು ಟೆಂಪಲ್. ಫುಲ್ ಹಿಂಗೆ ನೋಡೋದಿದೆ ಹೇಗೆ ಇದು ಮಾಡಿದ್ದಾರೆ ಅಂತ ಅಲಂಕಾರ ದೇವ್ರದ್ದೆಲ್ಲ. ಸೊ ಗೈಸ್, ಈಗ ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದೇವೆ. ಸೊ ಈಗ ನಾವು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಪ್ಲೇಸಸ್ ನೋಡೋಕೆ ಹೋಗ್ತಿದ್ದೇವೆ. ಸೊ ಇದು ನನ್ನ ಔಟ್ಫಿಟ್ ಈಗ ಕಂಪ್ಲೀಟ್. ಇದು ನೆಕ್ಸ್ಟ್ ಔಟ್ಫಿಟ್ ಮತ್ತೆ ನೋಡೋಣ, ಟ್ರಾವೆಲ್ ಮಾಡೋಣ. ಸೊ ಈಗ ಮಂತ್ರಾಲಯ ದರ್ಶನ ಆಗಿದೆ. ಸೊ ಗೈಸ್, ಈಗ ನಮ್ಮ ದರ್ಶನ ಆಗಿದೆ. ಸೊ ಈಗ ನಾವು ಪಂಚಲೋಹ ನೋಡಕ್ಕೆ ಹೋಗ್ತಿದ್ದೇವೆ. 1 hour later. ಡ್ರೆಸ್ ಚೇಂಜ್ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಸೊ ಏನಿದೆ ಮಂತ್ರಾಲಯ ಸುತ್ತು ಗೈಸ್. ಇದು ಹನುಮಾನ್ ಸೊ ಗೈಸ್, ಈಗ ಪಂಚಲೋಹ ಫಸ್ಟ್ ಟೆಂಪಲ್ ಇದು ಹನುಮಾನ್ ಟೆಂಪಲ್. ಇದು ನೆಕ್ಸ್ಟ್ ಟೆಂಪಲ್ ನೆಕ್ಸ್ಟ್. ಸೊ ಗೈಸ್, ಈಗ ನಾವು ಬೃಂದಾವನಕ್ಕೆ ಬಂದಿದ್ದೇವೆ. ಗೈಸ್, ಈಗ ನಾವು ಬಿಚ್ಚಾಲಮ್ಮ ಟೆಂಪಲಿಗೆ ಬಂದಿದ್ದೇವೆ. ಸೊ ಈ ಟೆಂಪಲ್ ನೋಡ್ಬೋದು.
ಇದನ್ನು ಏನು ಮಾಡಿದ್ದಾರೆ ಅಂದರೆ ಬಾಳೆಹಣ್ಣು ಮತ್ತು ಬೆಲ್ಲ ಮತ್ತು ಸುಣ್ಣ ಮಿಕ್ಸ್ ಮಾಡಿ ಇದನ್ನು ಜಾಯಿಂಟ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಫ್ರಂಟ್ ಸೈಡು. So next. ಗೈಸ್ ಈಗ ನಾವು ಪಂಚ ಹನುಮಾನ್ ಟೆಂಪಲಿಗೆ ಬಂದಿದ್ದೀವಿ, ಅಂದರೆ 5 ಫೇಸಸ್ ಆಫ್ ಹನುಮಾನ್ ಟೆಂಪಲ್. ಈ ಹನುಮಾನ್ ಟೆಂಪಲಿಗೆ ಟೋಟಲಿ 5 ಫೇಸಸ್ ಇದ್ದಾವೆ. ಸೊ ಈಗ ದರ್ಶನ ಮಾಡಿ ಬಂದಿದ್ದೆ. ಸೊ ನೆಕ್ಸ್ಟ್ ಟೆಂಪಲಿಗೆ ಹೋಗ್ತಿದ್ದೇವೆ. ಪಂಚಮುಖ ಹನುಮಂತನಿಗೆ ಸಿಂಹಾಸನ ನಿಮ್ಮ ಹೃದಯ, ಅಂತರಂಗದಲ್ಲಿ ಬಂದಿರುವ ಜ್ಞಾನಮೂರ್ತಿ ಅಭಯ. ಈಗ ನಾವು ಲಕ್ಷ್ಮೀ ಟೆಂಪಲಿಗೆ ಹೋಗ್ತಿದ್ದೇವೆ. ಆಲಯವೆಂದರೆ ಮಂತ್ರಾಲಯವೇ, ಬೇರೆ ನಾ ಅರಿಯಲಾರೆ. ರಾಜನು ಎಂದರೆ ಶ್ರೀ ಗುರುರಾಜನೇ ಮತ್ತು ನಾ ತಿಳಿಯಲಾರೆ. ಆಲಯವೆಂದರೆ ಮಂತ್ರಾಲಯವೇ, ಬೇರೆ ನಾ ಅರಿಯಲಾರೆ. ರಾಜನು ಎಂದರೆ ಶ್ರೀ ಗುರುರಾಜನೇ ಮತ್ತು ನಾ ತಿಳಿಯಲಾರೆ.